ಇದು ನೋಡಿ ಅಲ್ಲಿ ಅಕ್ಕ ನಿಂತ್ಕೊಂಡಿದ್ದಾಳೆ ಧ್ವಜಸ್ತಂಭದ ಹತ್ರ. ನನ್ನ ಮಗ ನನ್ನ ಹೇಳ್ಕೊಂಡು ಹೊರಕ ನೋಡಿ, ನನ್ನ ಅಕ್ಕ ಅದು ಪೊಲೀಸ್ ಅಪ್ಪ, ಅವನೇ ಅಲ್ಲಿ ಸಣ್ಣ ಹುಡುಗ 16 ವರ್ಷದ ಮುಂದೆ. ನನ್ನ ಮಗನನ್ನು ಅಲ್ಲಿಂದ ಒಳಗೆ ಹಿಡ್ಕೊಂಡು ಬರ್ತಾರೆ. ನಾನು ಅಲ್ಲೇ ಇದ್ದೀನಿ, ಯಾಕಂದ್ರೆ ನಂದು ಬಟ್ಟೆ ಎಲ್ಲ ಹರಿದಿದೆ. ಇವ್ ನನ್ ಒಳಗೆ ನನ್ನ ಮಗನಿಗೆ, ಯಾಕಂದ್ರೆ ನಾನು ವಿಡಿಯೋ ಮಾಡಿದ ಅಂತ. ಆ ಹುಡುಗನ್ಗೆ ಹೊಡೆದ ಅಂತ ಹೇಳಿ ನಾನು ಅಡ್ಡ ಬಂದಿದ್ದಕ್ಕೆ ನಂಗೆ ಹೊಡೆದ. ಅಲ್ಲಿ ಕ್ಯಾಮರಾ ಇಲ್ಲ ಅಂತ, CC ಕ್ಯಾಮರಾ ಸುತ್ತನೇ ಇರುದಿಲ್ಲ ಮೂಡುಬಿದ್ರೆ ಸ್ಟೇಷನ್ ಅಂದ್ಮೇಲೆ. ಇನ್ನು 16 ವರ್ಷದ ಹುಡುಗನಿಗೆ ಹೊಡಿತಾನೆ. ಆಮೇಲೆ ನೋಡಿ ನನ್ನ ಅಕ್ಕನ ನೋಡಿ ಮಗನನ್ನ ಅಲ್ಲಿ ಕುತ್ಕೊಳಿಸಿ ಮೊಬೈಲ್ ಇದು ವಿಡಿಯೋ ನೋಡಿ, ಅವಳು ಮೊಬೈಲ್ ಇದು ವಿಡಿಯೋ ಎಲ್ಲ ತೆಗಿಸ್ತಾನೆ. ಆಮೇಲೆ ಅಲ್ಲಿ ಇದ್ದ ಪೊಲೀಸ್ಗಳು ಎಲ್ಲ ಇವನ್ಗೆ ಇನ್ಸ್ಪೆಕ್ಟರ್ಗೆ ಸಹಕರಿಸಿ ನೋಡಿ, ಅವನು ರಾಜೇಶ್, ಇವ್ರು ನನ್ನ ಮಗನಿಗೆ ಹೊಲಸಾಗಿ ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ ಮೂಡುಬಿದ್ರೆ ಸ್ಟೇಷನ್ ಪೊಲೀಸ್ಗೆ ಸರ್ಜರಿ ಆಗ್ಬೇಕು ಅಂದ್ರೆ ಎಲ್ಲ ಕಾನ್ಸ್ಟೇಬಲ್ ಗಳನ್ನ ಅಲ್ಲಿಂದ ತೆಗಿಬೇಕು. ಅಲ್ಲಿದ್ದ ಕಾನ್ಸ್ಟೇಬಲ್ಗಳು ಇವರಿಗೆ ಬೇಕಾಗುವಾಗೆ ಸಹಕರಿಸಿದ್ದಾರೆ. ಇವತ್ತಿಗೂ ಮ್ಯಾಮ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ ಏನಿತ್ತು ಅಂತಂದ್ರೆ, ಸಾಯಂಕಾಲದ ಹೊತ್ತಿಗೆ 6 ಗಂಟೆ ಈಚೆಗೆ 6 ಗಂಟೆ ನಂತರ ಆಗಿರುವಂತಹ ಘಟನೆ ಇದು. ಯಾವುದೇ ಒಂದು ಹೆಣ್ಣು ಕಾನ್ಸ್ಟೇಬಲ್ ಇಲ್ಲ. ಇದು ಅನ್ಯಾಯ ಆಗತ್ತೆ. ಇದು ನ್ಯಾಯ ಗೊತ್ತಿದ್ದವರಿಗೆ, ಕಾನೂನು ಗೊತ್ತಿದ್ದವರಿಗೆ ತಿಳಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, 6 ಗಂಟೆ ನಂತರ ಯಾರು ಪೊಲೀಸ್ ಸ್ಟೇಷನ್ಗೆ ಬಂದ್ರು ನಿಂತ್ಕೊಂಡ್ರು ಕೂಡ ಅಲ್ಲಿ ಹೆಣ್ಣು ಕಾನ್ಸ್ಟೇಬಲ್ ಅನ್ನೋರು ಇರಬೇಕು, ಹೆಣ್ಣು ಮಕ್ಕಳು ಅನ್ನೋರು ಇರಬೇಕು. ಅದು ಯಾವುದೂ ಇಲ್ಲ. ಎಸ್, ನೀವು CCTV ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಆಗ್ಲೇ ಕೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಇವರಿಗೆ ಹೇಳಿದ್ರು ಯಾವ ರೀತಿಯಾಗಿ ತಳಿಸ್ತಾ ಇದ್ದಾರೆ ಅಂತ. ಪೊಲೀಸರು ಕೈ ಎತ್ತಬೇಕು ಅಂತಂದ್ರೆ ಮೊದಲು ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು. ಈಗ ಯಾರೋ ವ್ಯಕ್ತಿಗಳ ಮೇಲೆ ಪೊಲೀಸರು ಕೈ ಎತ್ತುತ್ತಾ ಇದ್ದಾರೆ ಅಂತಂದ್ರೆ ಆತನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಬೇಕು, ವಿಚಾರಣೆಗೆ ಅಂತ ಪೊಲೀಸರಿಗೆ ಕೊಟ್ಟಿರಬೇಕು. ಆಗ ಮಾತ್ರ ಕೈ ಎತ್ತಕ್ಕೆ ಸಾಧ್ಯ. ಸುಮ್ನೆ ಬಂದವರಿಗೆ ಹೋದವರಿಗೆ ಕೈ ಎತ್ತಲಿಕ್ಕೆ ಸಾಧ್ಯ ಇಲ್ಲ. CCTV ದೃಶ್ಯಾವಳಿಯನ್ನು ನೋಡ್ತಾ ಇದ್ದೆ. ಇನ್ನು ಅಟ್ಟಹಾಸದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ದಂತಹ ಸಂದೇಶನನ್ನ ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಲಾಗಿದೆ. ಆತನನ್ನು ಸಸ್ಪೆಂಡ್ ಮಾಡಲಾಗಿದೆ. ಮೇಡಮ್, ನಿಮ್ಗೆ ಯಾಕೀಗ ಕಷ್ಟ ಅಂತಂದ್ರೆ, ಸಸ್ಪೆಂಡ್ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳನ್ನ ಯಾರು ಕಿರುಕುಳ ಕೊಡ್ತಾರೋ, ಹೆಣ್ಣು ಮಕ್ಕಳಿಗೆ ಕಾಮದಾಸೆಯನ್ನ ತೋರಿಸ್ತಾರೋ, ಹೆಣ್ಣು ಮಕ್ಕಳನ್ನ ಬಾ ಅಂತ ಹೇಳಿ ಕರೀತಾರೋ ಆ ಒಂದು ಜನರಿಗೆ ಆಗಬೇಕಾಗಿದ್ದು ಬರೀ ಸಸ್ಪೆಂಡ್ ಅಲ್ಲವೇ ಅಲ್ಲ, ಕಠಿಣ ಶಿಕ್ಷೆ ಆಗಬೇಕು. ಒಂದು ನಿರ್ಭಯ ಪ್ರಕರಣವನ್ನ ಇಟ್ಟುಕೊಂಡು ದೆಹಲಿಯಲ್ಲಿ ನಡೆದಿತ್ತಲ್ಲ ನಿರ್ಭಯ ಪ್ರಕರಣ, ಅದೇ ರೀತಿಯಾಗಿ ನಿನ್ನನ್ನು ಸಾಯಿಸ್ತೀನಿ, ಅದೇ ರೀತಿಯಾಗಿ ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಹೇಳ್ತಾನೆ ಆತ ಅಂತಂದ್ರೆ ಅದೆಷ್ಟರ ಮಟ್ಟಿಗೆ ಆತ ಚಿಗ್ರಿರಬಹುದು. ಅವ್ರು ತುಂಬಾ ತುಂಬಾ ಕ್ರೂರಿ ಮ್ಯಾಮ್. ಆತು ಅಂದ್ರೆ ಈಗ ಎಷ್ಟು ಜನ ಸಂತ್ರಸ್ತೆಯರು ಇದ್ದಾರೆ ಅಂತ ನಿಮ್ಗೆ ನನ್ನ ಲೆಕ್ಕದಲ್ಲಿ ಅವ್ರು 3 ವರ್ಷದಿಂದ ಮೂಡುಬಿದ್ರಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಎಸೆ ಆದವರು. ಅವ್ರಿಗೆ ಇಡೀ ಮೂಡುಬಿದ್ರೆ ಜನತೆ, ಮೂಡುಬಿದ್ರೆ ಪರಿಸರ, ಮೂಡುಬಿದ್ರಲ್ಲಿ ಏನೆಲ್ಲ ಆಗಿದೆ ಮೂಲೆ ಗೊತ್ತಿದೆ. ಹಾಗಿರುವಾಗ ಆ 3 ವರ್ಷದಿಂದ ಮೋರ್ ದ್ಯಾನ್ ಹೋಗಿರ್ಬೋದು 1000 ಪಟ್ಟಿ. ಸೊ ಇವತ್ತಿಗೆ ನಾನು ಇಲ್ಲಿ ಕೇಳ್ಕೊಳ್ತಿದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ, ಅಲ್ಲೊಂದು ಡೆಸ್ಕ್ ಇಡಬೇಕು. ಯಾರ್ಯಾರು ಸಂತ್ರಸ್ತರು ಇದ್ದಾರೆ ಮೂಡುಬಿದ್ರೆ ಸ್ಟೇಷನ್, ನಾಟ್ ಓನ್ಲಿ ಮೂಡುಬಿದ್ರೆ ಸ್ಟೇಷನ್, ಅವ್ರು ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದಾರೆ, ಕರ್ತವ್ಯ ಮಾಡಿದ್ದಾರೆ, ಯಾವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ನೀವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತೀರೋ ಅದೇ ಆಗಲ್ಲ ಅಂತಂದ್ರೆ ಆ ಜನಸಾಮಾನ್ಯರು ಏನ್ ಮಾಡ್ಕೊಳ್ಬೇಕು, ಏನ್ ಆಗಬೇಕು? ತುಂಬಾ ಹೆದರ್ತಾರೆ. ಇವ್ರು ಹೇಳ್ತಾ ಇದ್ರು ನನಗೆ ಆಫ್ ದಿ ಕ್ಯಾಮ್ರಾ, ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರು ಅಂತಂದ್ರೆ ಮುಗ್ದೋಯ್ತಂತೆ. ಆ ಸಂದೇಶ ಏನ್ ಮಾಡ್ತಿದ್ದಂತೆ ಅಂದ್ರೆ, ಆತ ಹೆಂಡತಿಯನ್ನ ದೂರ ಇಡಿಸಿ, ಗಂಡನನ್ನ ದೂರ ಇಡಿಸಿ ಗಂಡನಿಗೆ ತುಂಬ್ತಿದ್ದಂತೆ ಮನ್ಸಲ್ಲಿ, ಅಲ್ವಾ? ಹೌದು, ಅವ್ರಿಗೆ ಹೇಳುದು ನಿನ್ನ ಹೆಂಡತಿ ಕೊಲ್ತಾಳೆ, ನೀನ್ ಸ್ವಲ್ಪ ದೂರ ಇರು, ಸರಿ ಇಲ್ಲ ಅಂತ ಹೇಳ್ತಾ ಇದ್ದ. ಅವ್ರನ್ನ ಡಿವೈಡ್ ಮಾಡ್ಬಿಟ್ಟು ಈ ಹೆಂಡತಿಯನ್ನು ಮೆಂಚಕ್ಕರಿದು ಅವನನ್ನು ಮತ್ತೆ ಏನಾದ್ರೂ ಇವರು ಜಗಳ ಮಾಡ್ತಾರಲ್ಲ, ಮತ್ತೆ ಅವ್ರಿಗೆ ಜಗಳ ಆಗ್ಬೇಕು, ಅವನನ್ನು ಪೊಲೀಸ್ ಸ್ಟೇಷನ್ ಕರೆದು ಸೆಲ್ಲಲ್ಲಿ ಹಾಕೋದು. ಇವನು ಸಲೀಸಾಗಿ ಅಲ್ಲಿಗೆ ಹೋಗ್ಬೋದಲ್ಲ ಮಂಚಕ್ಕೆ, ಹಾಗೆ ಮಾಡೋದು. ನಮ್ಮ ಕಾರ್ಕಳದಲ್ಲಿ ನಾನು ಒಂದು 3 ಫ್ಯಾಮಿಲಿ ಹಾಳಾಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ. ಕಾರ್ಕಳದವರು ಸಸ್ಪೆಂಡ್ ಆಗ್ಲಿಕ್ಕೆ ಕಾರಣನೂ ಇದೆ, ಒಂದು ಮಂಚ. ಎಸ್ ಗೊತ್ತಾಯ್ತು. ವೀಕ್ಷಕರೇ, ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಸೈಲೆಂಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗೃಹ ಸಚಿವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಈತ ಯಾವುದೋ ಒಂದು ಸಂತ್ರಸ್ತೆಗೆ ಹೇಳ್ತಾ ಇದ್ದಂತೆ, ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು, ನಮ್ ಗೃಹ ಸಚಿವರು ಗೊತ್ತು. ರಾಜಾರೋಷವಾಗಿ ನೀವು ಗೃಹ ಸಚಿವರು ಗೊತ್ತು ಅಂತ ಹೇಳ್ತೀರಲ್ಲ, ಇಲ್ಲ ಆತ ಯಾರು ಅಂತ ನಮಗ್ ಗೊತ್ತಿಲ್ಲ ಅಂತ ಹೇಳಾದ್ರೂ ಗೃಹ ಸಚಿವರು ಬಂದು ಮಾತನಾಡ್ಬೇಕಲ್ಲ.
ಯಾಕೆ ಮಾತನಾಡ್ತಾ ಇಲ್ಲ? ಈಗ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ಭೂಪ ಏನು ಮಾಡ್ಕೊಂಡಿದ್ದಾನೆ ಅಂತಂದ್ರೆ, ಯಾವುದೇ ಕಾಕಿ ಬಟ್ಟೆಯನ್ನು ಹಾಕೊಂಡು ವಿಡಿಯೋಗಳನ್ನ ತೆಗೆಯೋ ಆಗಿಲ್ಲ. ಆತನಿಗೆ ಅದೇನು ಮಜು ಅಂತ ಗೊತ್ತಿಲ್ಲ. ಆಕೆ ಹೆಣ್ಣುಮಗಳು ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾಳೆ, ಆಕೆಯನ್ನು ಇಟ್ಕೊಂಡು ಆತ ವಿಡಿಯೋ ಮಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಅಬ್ಬಬ್ಬಬ್ಬ, 18 ವರ್ಷದ ಯುವಕ ಆಯ್ತಾ? 21 ವರ್ಷದ ಯುವಕ ಆಯ್ತಾ? ಇನ್ಸ್ಪೆಕ್ಟರ್ ಆಗಿ ಡ್ರೆಸ್ ಹಾಕೊಂಡು ಕಾಕಿ ಡ್ರೆಸ್ ಅಲ್ಲಿ ಕೂತ್ಕೊಂಡು ನಾಚಿಕೆ ಆಗ್ಬೇಕು, ನಾಚಿಕೆ ಆಗಬೇಕು. ಸಂತ್ರಸ್ತ ಮಹಿಳೆಯರೇ ಸಂದೇಶ್ ಮನೆ ಟಾರ್ಗೆಟ್ ಮಾಡ್ತಾ ಇದ್ದ ಆತ. ಸಮಸ್ಯೆ ಆಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತು ಬಿಟ್ರೆ ಸಾಕು, ಅಸಹ್ಯವಾಗಿ ನಡೆಸ್ಕೊಳ್ಳೋದು, ಅಸಹ್ಯವಾಗಿ ಐಬಿ ಕರೆಯೋದು ಮಾಡ್ತಾ ಇದ್ದ. ಒಂದೇ ಒಂದು ಸೆಟ್ಲ್ಮೆಂಟು ಅಥವಾ ಸಹಕರಿಸಬೇಕು ಅಂತ ಹೇಳಿ ಆತ ಬೇಡಿಕೆಯನ್ನ ಇಡ್ತಾ ಇದ್ದ. ಯಾರ ಮನೆ ಹೆಣ್ಣು ಮಕ್ಕಳು ಬಂದರೂ ಕೂಡ ಆತ ಬಿಡ್ತಾ ಇರಲಿಲ್ಲ. ಆತನ ಒಂದು ಕಾಮುಕತನ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಅಪ್ಪ ಇಲ್ಲೇ ಮುಗಿಸ್ಕೊಂಡ್ಬಿಡವನಪ್ಪ, ಪೊಲೀಸ್ ಸ್ಟೇಷನ್ ಹತ್ರನೇ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು ಆ ಮಟ್ಟಿಗೆ. ಎಸ್, ನಿಮ್ಮ ಜೊತೆ ಮಾತನಾಡಿದೆ. ಇನ್ನೊಬ್ರು ಸಂತ್ರಸ್ತೆಯ ಅಣ್ಣ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ, ನಿಮ್ಗೆ ಯಾವಾಗ್ನಿಂದ ಪರಿಚಯ? ನನಗೆ 2022 ಏಪ್ರಿಲ್ 26ನೇ ತಾರೀಕು ಒಂದು ಕಟೀಲು ದೇವಸ್ಥಾನದ್ದು ವಿಡಿಯೋ ಬಂತು, ನೋಡಿರ್ಬೋದು ನೀವು ಸಹ. ಎಳ್ನೀರು ಹಾಕ್ಬಾರ್ದಂತ, ಮುಸ್ಲಿಂನವ್ರಿಗೆ ಎಳ್ನೀರು ಹಾಕ್ಬಾರ್ದು ಅಂತ ನಾವು ಹೇಳಿದ್ವಿ. ಯಾವಾಗಿಂದ ಪರಿಚಯ ಆಯ್ತಾ ಈತ? ಅಲ್ಲೇ ನನಗೆ ಪರಿಚಯ ಆದದ್ದು ಅದೇ ವಿಷಯ. ನಂತರ ಎಳ್ನೀರು ಹಾಕ್ಬಾರ್ದೆಲ್ಲ ಆಯ್ತು, ಅದೆಲ್ಲ ಅಲ್ಲಿಗೆ ಕ್ಲಿಯರ್ ಆಯ್ತು. ನಂತರ ನಂಗೊಂದು ಬೆಳಗ್ಗೆ ಫೋನ್ ಬಂತು, ಮರುದಿವಸ 26ನೇ ತಾರೀಕಿಗೆ ಕಾಲ್ ಬಂತು. ಬೆಳಗ್ಗೆ ಕಾಲ್ ಬಂದು, ನೀನು ಈಗ ಅರ್ಜೆಂಟ್ ಆಗಿ ಬಸ್ ಸ್ಟೇಷನ್ಗೆ ಬರಬೇಕು, ಎಳ್ನೀರು ವಿಷಯದಲ್ಲಿ ಒಂದು ಗಲಾಟೆ ಮಾಡಿದ್ದೆ ಕಟೀಲಲ್ಲಿ ಅಂತ. ನಂತರ ನಾನು ಹೇಳಿದೆ, ನಾನು ಡ್ಯೂಟಿಯಲ್ಲಿದ್ದೆ, ನಾನು ಮತ್ತೆ ಬರ್ತೇನೆ. ನೀವೇನ್ ಮಾಡೋದು? ನಾನು ಕಲ್ಲಿನ ಗಾಡಿಯಲ್ಲಿ ಲೋಡಿಂಗ್ ಎಲ್ಲ. ನಂತರ ಕಿರಿಕಿರಿಯಾಗಿ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಂತರ ಹೋದೆ ಸ್ಟೇಷನ್ಗೆ. ಓದೋದಲ್ಲ, ಕಟೀಲ್ ದೇವಸ್ಥಾನದ ಹತ್ರ ಬಂದೆ. ಅಲ್ಲಿಂದ ನನ್ನನ್ನು 4 ಮಂದಿ ಪೊಲೀಸ್ನವರು ಕಲರ್ ಡ್ರೆಸ್ ಅಲ್ಲಿ ಬಂದ್ರು, ಕಾರಲ್ಲಿ ಕುತ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುವಾಗನೇ ನಂಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ವಿಚಾರಕ್ಕೆ ನೀವು ಹೋಗಿದ್ರಿ? ಅದೇ ಎಳ್ನೀರು ಹಾಕ್ಬಾರ್ದು ಅಂತ ನಾನು ಹೇಳಿ. ಎಳ್ನೀರು ಎಲ್ಲ ಹಾಕ್ಬಾರ್ದು ಅಂತ, ದೇವಸ್ಥಾನದ ಒಳಗಡೆ ಮುಸ್ಲಿಂನವ್ರು ಹಾಕ್ಬಾರ್ದು ಅಂತ, ಅಂದ್ರೆ ವ್ಯಾಪಾರಗಳು ಅವರು. ಯಾವ್ದೋ ನಿಮ್ ಜಗಳ? ಜಗಳ. ನಂತರ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸ್ಟೇಷನ್ ಒಳಗೆ ಹೋಗುವಾಗನೇ ನನ್ನ ಡ್ರೆಸ್ ಎಲ್ಲ ತೆಗಿಸಿ ಆಯ್ತು. ಸಿಕ್ಕಿದಾಗೆ ಹೊಡಿದ್ರು. ಏನ್ ವಿಷಯ ಅಂತ ಕೇಳಲಿಕ್ಕೆ ಬಿಡ್ಲೇ ಇಲ್ಲ. ಹೊಡಿದ್ರು, ಮತ್ತೆ ಸಿಕ್ಕಿದಾಗೆ ಹೊಡಿದ್ರು, ರೋಲ್ ಹಾಕಿದ್ರು, ಎಲ್ಲ ಮಾಡಿದ್ರು. ಏನ್ ವಿಷಯ ಕೇಳಿದ್ರು ಬಿಡ್ಲೇ ಇಲ್ಲ. ನಂತರ ಇವನ್ ಒಂದೇ ಕೇಳಿದ್ದು ನನ್ನ ಹತ್ರ, ನಿನ್ ತಂಗಿಯನ್ನು ಕರ್ಕೊಂಡ್ ಬಾ. ನಂಗೆ ನಿನ್ ತಂಗಿ ಯಾರು ಕೇಳಿದ್ಯಾ? ಅದೇ ಇನ್ಸ್ಪೆಕ್ಟರ್ ಸಂದೇಶ್. ನನ್ನ ತಂಗಿಯನ್ನು ಕರ್ಕೊಂಡ್ ಬಂದು ಅವನ ಜೊತೆ ಮಲಗಿಸ್ಬೇಕಂತೆ. ಆತರ ಎಲ್ಲ ತುಂಬಾ ಆಯ್ತು. ನಂತರ ಅಷ್ಟಾದ್ಮೇಲೆ ಅದನ್ನ ಕೇಳ್ಕೊಂಡು ಸುಮ್ನಿದ್ರ? ಮಾತಾಡ್ಲಿಕ್ಕೆ ಇಲ್ಲ ಮೇಡಮ್, ಫುಲ್ ನಮ್ಮನ್ನು ಗಟ್ಟಿ ಇಟ್ಕೊಂಡಿದ್ದಾರೆ ಎಲ್ರು. ಅಂದ್ರೆ ಅಷ್ಟು ಅಲ್ಲಿ ಆ ಸ್ಟೇಷನ್ ಅಲ್ಲಿ ಎಷ್ಟು ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್ ಎಲ್ಲ ಇದ್ರು. ಅವ್ರು ನೋಡ್ಕೊಂಡು ನಗ್ತವ್ರೆ. 4 ಮಂದಿ ಇಟ್ಕೊಂಡಿದ್ದಾರೆ, ಕೈಯಲ್ಲಿ ಹೊಡಿತಾ ಇದ್ದಾರೆ. ಆಮೇಲೆ ನಂತರ ಏನಾಯ್ತು ಅಂದ್ರೆ, ಹೊರಗಿನಿಂದ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ BJP ಅವರು, ಸಂಘಟನೆ ಅವರು, ಇವನು ಅದಕ್ಕೂ ತಲೆನೇ ಕೊಡ್ಲೇ ಇಲ್ಲ. ಹೊಡ್ದದೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾನೆ, ಸಾಯಂಕಾಲ 4 ಗಂಟೆವರೆಗೆ ಊಟ ನೀರು ಏನಿಲ್ಲ, ಸಿಕ್ಕಿದಾಗೆ ಹೊಡ್ದ. ಈಗ ಹೊಡ್ತಾ ತಿಂದ್ರಿ ನೀವು ಅರೆಸ್ಟ್ ಆಗಿದ್ದೀರಾ ಅಥವಾ ನಿಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ನಿಮ್ಮನೆಯವ್ರು ಯಾರು ವಕೀಲರನ್ನ ಹಿಡ್ಕೊಂಡು ಹೋಗಿ ನಿಮ್ ಬಿಡಿಸೋ ಪ್ರಯತ್ನ ಏನೋ ಮಾಡಿಲ್ವಾ? ಅಲ್ಲಿ ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಅಂತ ಕೇಳಿಸ್ಕೊಂಡಿಲ್ವಾ ನೀವು? ಯಾರು ಕೊಟ್ಟದಂತಾನೆ ಕೇಳಲಿಕ್ಕೆ ಇವನ್ ಬಿಡ್ಲೇ ಇಲ್ಲ. ನಿಮ್ ಮನೆಯವ್ರು ಯಾರು ಬಂದಿಲ್ವಾ? ಬಂದ್ರು ಮನೆಯವರು. ಅಲ್ಲಿ ಮನೆಯವರು ಬಂದ್ರು, ಊರಿನವರೆಲ್ಲ ಬಂದ್ರು, ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ರು, ಎಲ್ಲ ಆಯ್ತು. ನಂತರ ನನ್ನನ್ನು ಅಲ್ಲಿಂದ ಬಿಟ್ರು. ಬಿಟ್ಮೇಲೆ ನನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅಲ್ಲಿ ಅಡ್ಮಿಟ್ ಆದ್ಮೇಲೆ ಇಲ್ಲಿ ಕಮಿಷನರ್ ಎಲ್ರು. ಕಮಿಷನರಿಗೆ ಹೋಗಿ ನೀವು ಲೆಟರ್ ಕೊಟ್ಟಿಲ್ವಾ ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ವಾ? ಈ ರೀತಿಯಾಗಿ ಹೇಳಿದಾನೆ ನನಗೆ, ನನ್ನ ತಂಗಿ ಕರ್ಕೊಂಡು ಬಾ ಅಂತ ಹೇಳಿ. ಅದ್ರ ಬಗ್ಗೆ ಏನು ಹೇಳಿಲ್ವಾ? ಅಂದ್ರೆ ನ್ಯೂಸ್ ಅಲ್ಲಿ ಬಂತಲ್ಲ, ಕಮಿಷನರ್ ಎಲ್ರು ಬಂದ್ರು, ಅಲ್ಲಿಗೆನೆ ಬಂದ್ರು. BJP ಅವರು ಬಂದ್ರು, ಕಮಿಷನರ್ ಸಂಘಟನೆ ಎಲ್ಲ ಬಂತು. ಬಂದ್ಮೇಲೆ ಅಲ್ಲೇ ಆ ಇನ್ಸ್ಪೆಕ್ಟರ್ ಇದ್ದು ನಂದು ಮೈಯಲ್ಲೆಲ್ಲ ಗಾಯ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿದ್ರು. ನಂತರ ಅಲ್ಲೇ ಅವನನ್ನು ಸಸ್ಪೆಂಡ್ ಮಾಡಿಬಿಟ್ರು, ಇನ್ಸ್ಪೆಕ್ಟರ್ ಸಂದೇಶ್. ನಂತರ ಏನ್ ಮಾಡಿದೆ ಅಂತ, ನಾನು ಹುಷಾರಾಗಿ ಹಾಸ್ಪಿಟಲ್ನ ಹೊರಗಡೆ ಬಂದೆ. ಮನೆಗೆ ಬರ್ಬೇಕಾದ್ರೆ ನಮ್ಮ ತಾಯಿಗೆ ತಂದೆಗೆ ಕಿರುಕುಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಫೋನ್ ಮಾಡಿ. ನಿಮ್ಮ ಮಗನನ್ನು ಈ ತರ ನಾನು ಸುಮ್ಮನೆ ಬಿಡಲ್ಲ, ನನ್ನನ್ನು ಸಸ್ಪೆಂಡ್ ಮಾಡಿದ, ನಾನು ಬಿಡುವವನೇ ಅಲ್ಲ, ನೆಕ್ಸ್ಟ್ ನಂಗೆ ಕೆಲಸ ಸಹ ಸಿಗಲ್ಲ, ತುಂಬಾ ಕಷ್ಟ ಉಂಟಂತ. ಹೀಗೆ ಕಿರಿಕಿರಿ ಮಾಡಿ ನಮ್ಮ ತಾಯಿ ಹುಷಾರಿಲ್ಲದಾಗೆ ಆದ್ರು. ನಂತರ ನಾನೆಂತ ಮಾಡಿದೆ, ಊರು ಬಿಟ್ಟೆ ನಾವು ಹೋದ್ವಿ. ಅಂದರೆ ಒಂದು 2 ವರ್ಷ ಬೇರೆ ಹೋಗುವ,
ಇಲ್ಲಿ ಇದ್ರೆ ಇವನು ಸುಮ್ಮನೆ ಬಿಡಲ್ಲ ಅಂತ. ಅಲ್ಲಿ ಹೋಗಿ ತಾಯಿಯನ್ನು ಹಾಸ್ಪಿಟಲ್ಗೆ ಹಾಕಿದೆ. ಓಕೆ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ. ಸಂದೇಶ್ ಯಾವ ಮಟ್ಟಿಗಿದ್ದ ಅಂತಂದ್ರೆ ಊರು ಬಿಡಿಸ್ಲಿಕ್ಕೂ ಕೂಡ ಹೇಸ್ಕೊಳ್ತಿರ್ಲಿಲ್ಲ, ಆ ಮಟ್ಟಿಗಿದ್ದ. ಈಗ ನೀವು ಜಸ್ಟ್ ಆತನನ್ನ ಸಸ್ಪೆಂಡ್ ಮಾಡ್ಬಿಟ್ರೆ ಎಲ್ಲ ಮುಗ್ದು ಹೋಗುತ್ತಾ? ಆತನ ಜೊತೆಗೆ ಸಾಕಷ್ಟು ಜನ ಶಾಮೀಲಾಗಿದ್ದಾರೆ ಅಂತ ಹೇಳಿ ಸಂತ್ರಸ್ತರು ಹೇಳುತ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವಾಗ ನ್ಯಾಯ ಸಿಗೋದು?